ವೀಕ್ಷಕರೇ, ಎಮನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾ. ಇಂದು ಬೆಳ್ಳಂಬೆಳಗ್ಗೆ ರಾಣೆಬೆನ್ನೂರಿನ ನಗರಸಭೆ ಪೌರಾಯುಕ್ತರಾದಂಥ ಫಕ್ಕೀರಪ್ಪ ಇಂಗಳಿಗೆ ಅವರು ಕೆಲವು ಅಂಗಡಿ ಮುಂಗಟ್ಟುಗಳನ್ನು ವಿಸಿಟ್ ಮಾಡಿರ್ತಕ್ಕಂಥದ್ದು. ಆ ವಿಸಿಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಿಲ್ಕ್ ಪಾರ್ಲರ್ ಮಾಲೀಕರು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡದೆ ಅಲ್ಲಿ ವ್ಯವಸ್ಥೆ ಅಸ್ತವ್ಯಸ್ತವಿರುವುದನ್ನು ಗಮನಿಸಿದಂಥ ಪೌರಾಯುಕ್ತರು ಕೂಡಲೇ ಆ ಒಂದು ಅಂಗಡಿಯ 24x ನೀರಿನ ಸಂಪರ್ಕವನ್ನು ಕಡಿತಗೊಳಿಸಿರ್ತಕ್ಕಂಥದ್ದು, ಜೊತೆಯಲ್ಲೇ ವಿದ್ಯುತ್ ಶಕ್ತಿಯನ್ನು ಕೂಡ ಸ್ಥಗಿತಗೊಳಿಸೋದಾಗಿ ಈಗಾಗಲೇ ಹೇಳಿರ್ತಕ್ಕಂಥದ್ದು ಎಲ್ಲ ಅಂಗಡಿ ಮಾಲೀಕರಿಗೂ ಒಂದು ವಿಶೇಷವಾದ ಸಂದೇಶ ಅಂತಂದೇ ಹೇಳ್ಬೋದು. ಯಾಕಂದರೆ ವೀಕ್ಷಕರೇ, ಎಲ್ಲಂದರಲ್ಲಿ ಕಸ ಹಾಕೋದು ಮತ್ತು ಗುಟ್ಕಾಗಳನ್ನು ಬಳಕೆ ಮಾಡಿಕೊಂಡು ಗುಟ್ಕಾಗಳನ್ನು ಜಗಿದು ಎಲ್ಲಿ ಬೇಕಲ್ಲಿ ಉಗುಳೋದು, ಗಲೀಜು ಮಾಡುವುದನ್ನು ಗಮನಿಸಿದಂಥ ನಗರಸಭಾ ಆಡಳಿತ ಈ ಒಂದು ಕ್ರಮ ಜರುಗಿಸಲು ಮುಂದಾಗಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಈಗ ಜೊತೆಯಲ್ಲಿ 24x7 ನಲ್ಲಿಯನ್ನು ಕೂಡ ಈಗ ನೀರಿನ ಸರಬರಾಜನ್ನು ಕೂಡ ಸ್ಥಗಿತಗೊಳಿಸಿ ಕಠಿಣ ಆದೇಶವನ್ನು ಪಾಲನೆ ಮಾಡದೇ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ಕಠಿಣವಾದ ಕ್ರಮವನ್ನು ಜರುಗಿಸಲಾಗುವುದು ನಗರಸಭೆ ವತಿಯಿಂದ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಗರದಾದ್ಯಂತ ಯಾವುದೇ ಹೋಟೆಲ್ ಮಾಲೀಕರಿರ್ಬೋದು, ಫುಟ್ಪಾತ್ ವ್ಯಾಪಾರಿಗಳಿರ್ಬೋದು, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು, ನಮ್ಮೊಂದಿಗೆ ಸಹಕರಿಸಬೇಕು, ನಗರವನ್ನು ಸುಂದರ ಸ್ವಚ್ಛ ನಗರವನ್ನು ಎಲ್ಲರೂ ಸಹಕಾರ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಪೌರಾಯುಕ್ತ ಫಕ್ಕೀರಪ್ಪ ಇಂಗಳಿಗೆ ಅವರು ಏನು ಹೇಳಿದ್ದಾರೆ ಒಮ್ಮೆ ನೋಡ್ಕೊಂಡು ಬರೋಣ. ವಿಶೇಷಕ್ಕಿಲ್ಲ ಇಲ್ಲ, ಆ ರೀತಿ ಇಲ್ಲ. ಏನು ಸಾರ್ವಜನಿಕರು ಒಂದು ಸ್ವಚ್ಛ ಸುಂದರ ಪರಿಸರಕ್ಕಾಗಿ ಹಸಿ ಕಸ ಇರ್ಬೋದು, ಒಣ ಕಸ ಇರ್ಬೋದು, ಅಪಾಯಕಾರಿ ಕಸ ಇರ್ಬೋದು, ವಿಶೇಷ ಕಾಳಜಿ ಕಸವನ್ನು ವಿಂಗಡಿಸಿ ಕೊಡಬೇಕು. ಅದೇ ರೀತಿ ವಾಣಿಜ್ಯ ಮಳಿಗೆಗಳಾಗಿರಲಿ ಅಥವಾ ಹೋಟೆಲ್ಗಳಾಗಿರಲಿ ತಮ್ಮ ಅಂಗಡಿಯ ಮುಂದೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಹಸಿ ಕಸ ಒಣ ಕಸ ವಿಂಗಡಿಸಬೇಕು, ನಿಯಮಾನುಸಾರ ಟ್ರೇಡ್ ಲೈಸೆನ್ಸ್ ಹೋಗಬೇಕು. ತಮ್ಮ ಅಂಗಡಿ ಮುಂದೆ ಸ್ವಚ್ಛ ಇಟ್ಕೊಳ್ಳಿಲ್ಲ, ಸುಮಾರು ತಿಳುವಳಿಕೆ ನೋಟಿಸ್ ಹೇಳಿವಿ. ಕೆಲವೊಂದು ಈಗಾಗಲೇ ಹೋಟೆಲ್ ಮಾಲೀಕರು ಏನು ಪ್ಲಾಸ್ಟಿಕ್ ಬಳಕೆ ಮಾಡ್ತಾಯಿದ್ರು ಟಿಫಿನ್ ಕೊಡುವಂಥ ಸಂದರ್ಭದಲ್ಲಿ ಈಗ ಕೆಲವೊಂದು ಬಾಳೆ ಎಲೆಗಳನ್ನು ಯೂಸ್ ಮಾಡ್ತಾಯಿದ್ದಾರೆ, ಒಂದು ಒಳ್ಳೆಯ ವಿಚಾರ. ಈಗ ಯಾರು ಅಂಗಡಿ ಮುಂಗಟ್ಟುಗಳು ವಾಣಿಜ್ಯ ಅಂಗಡಿಗಳು ತಮ್ಮ ಅಂಗಡಿ ಮುಂದೆ ಸ್ವಚ್ಛತೆ ಕಾಪಾಡಿಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ನಿಯಮಾನುಸಾರ ಒಂದು ಅವರ ನಳ ಸಂಪರ್ಕವನ್ನು ಮತ್ತು ವಿದ್ಯುತ್ ನಿಲುಗಡೆಗೆ ನಿಯಮಾನುಸಾರ ಕ್ರಮ ವಹಿಸ್ತಾ ಇದ್ದೇವೆ. ಸರ್, ಈಗಾಗಲೇ ಪ್ಲಾಸ್ಟಿಕ್ ಬಳಕೆ ಬರೀ ಹೋಟೆಲ್ಲು ಅಂಗಡಿ ಮಾಲೀಕರು ಯೂಸ್ ಮಾಡ್ತಾಯಿಲ್ಲ, ಕೆಲವೊಂದು ಹೋಲ್ಸೇಲ್ ವ್ಯಾಪಾರಸ್ಥರು ಕೂಡ ಕದ್ದು ಮುಚ್ಚಿ ಮಾರಾಟ ಮಾಡ್ತಕ್ಕಂಥದ್ದು ಕಂಡು ಬಂದಿದೆ. ಅವ್ರ ಮೇಲೆ ಏನು ಸೂಕ್ತ ಕ್ರಮ? ಅವ್ರ ಮೇಲೆ ಸಹಿತ ನಿಯಮಾನುಸಾರ ಹಿಂದೆ ಟನ್ಗಂಟಲೆ ಸೀಜ್ ಮಾಡಿದ್ದೀವಿ. ನಿಯಮಾನುಸಾರ ಮುಂದಿನ ದಿನಗಳಲ್ಲಿ ಸಹಿತ ನಿರಂತರವಾಗಿ ಪ್ಲಾಸ್ಟಿಕ್ ಏನು ಏಕಬಳಕೆಯ ಪ್ಲಾಸ್ಟಿಕ್ ನಿಷೇಧಕ್ಕೆ ಸಾಕಷ್ಟು ಕ್ರಮಗಳನ್ನು ವಹಿಸ್ತೇವೆ. ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡ್ಬೇಕನ್ನೋದನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಅದೇ ರೀತಿ ಪಾರ್ಕಿಂಗ್ ಶುಲ್ಕವನ್ನೇನಾದರೂ ವೆಹಿಕಲ್ಗಳಿಗೆ ನಿಗದಿಪಡಿಸ್ತಕ್ಕಂಥ ಉದ್ದೇಶ ಏನಾದರೂ ನಗರಸಭಾ ಆಡಳಿತಕ್ಕಿದೆ ಸರ್? ಮುಂದಿನ ದಿನಗಳಲ್ಲಿ ಮಾನ್ಯ ಆಡಳಿತಾಧಿಕಾರಿಗಳ ಜೊತೆ ಚರ್ಚಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳುತ್ತೆ. ಒಂದು ಹೋಟೆಲ್ ಸುಮಾರು ಅಸ್ತವ್ಯಸ್ತಿದೆ, ನೈರ್ಮಲ್ಯತೆ ಇದೆ, ಒಂದು ಸ್ವಚ್ಛತೆಯನ್ನು ಕಾಪಾಡಿಲ್ಲ ಅಂತ ಹೋಟೆಲ್ ಏನು ಒಂದು ನಳ ಸಂಪರ್ಕ ಇರ್ಬೋದು, ನಿಯಮಾನುಸಾರ ವಿದ್ಯುತ್ ನಿಲುಗಡೆಗೆ ನಿಯಮಾನುಸಾರ ಕ್ರಮ ವಹಿಸ್ತೀವಿ. ಇವತ್ತೇನು ಒಂದು ಹೋಟೆಲ್ ಸುಮಾರು ಬಾರಿ ತಿಳುವಳಿಕೆ ಹೇಳಿ ಸಹಿತ ಸ್ವಚ್ಛತೆ ಕಾಪಾಡಿಕೊಂಡಿಲ್ಲ ಅಂತ ಹೋಟೆಲಿನ ಒಂದು ನಳ ಸಂಪರ್ಕವನ್ನು ಕಡಿತಗೊಳಿಸಿದೆ. ಇದು ನಗರದಾದ್ಯಂತ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಎಲ್ಲರಿಗೂ ಅನ್ವಯ ಆಗ್ತದೆ. ಮುಂದಿನ ದಿನಗಳಲ್ಲಿ ಯಾರು ಸ್ವಚ್ಛತೆ ಕಾಪಾಡಿಕೊಂಡಿಲ್ಲ, ಹಸಿ ಕಸ ಒಣ ಕಸ ಅಪಾಯಕಾರಿ ಕಸ ಹಾಗೂ ವಿಶೇಷ ಕಾಳಜಿ ಕಸವನ್ನು ಯಾರು ವಿಂಗಡಿಸಿ ಕೊಡೋದಿಲ್ಲ, ಇವನ್ನು ವಾಣಿಜ್ಯ ಆಗಿರ್ಬೋದು, ಈಗ ಡೊಮೆಸ್ಟಿಕ್ ಆಗಿರ್ಬೋದು, ಮನೆಯವರಿಗೆ ಆಗಿರ್ಬೋದು, ಎಲ್ಲರಿಗೂ ಅಪ್ಲೈ ಆಗ್ತದೆ. ಎಲ್ಲಂದ್ರಲ್ಲಿ ಕಸ ಬಿಸಾಡೋರಿಗೆ ಏನು ಸರ್ ಕ್ರಮ ತಗೊಂತ ಇಲ್ಲ ಸರ್? ಈಗ ವಿಶೇಷ ತಂಡವನ್ನು ರಚನೆ ಮಾಡ್ತಾ ಇದ್ದೀವಿ. ಬ್ಲ್ಯಾಕ್ ಸ್ಪಾಟ್ ಒಂದು ನಿರ್ಮೂಲನೆಗೆ ಮತ್ತು ಎಲ್ಲೆಲ್ಲಿ ಕಸ ತಂದು ಹಾಕ್ತಾರೆ ಅಂಥವ್ರ ಮೇಲೆ ನಿಗಾ ಇಟ್ಟು ಅವ್ರ ಮೇಲೆ ಸಹಿತ ನಿಯಮಾನುಸಾರ ಕ್ರಮ ವಹಿಸ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಕ್ಷಣದ ಸುದ್ದಿ. ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.